ಹರೇ ಕೃಷ್ಣ. ನೀವೆಲ್ಲ ದಿನ ಊಟ ಮಾಡ್ತೀರಲ್ವಾ, ಅಮ್ಮ ಅಡಿಗೆ ಮಾಡಿ ಬಡಿಸೋ ಅಷ್ಟೊಳಗೆ ತುಂಬಾ ತಡ ಆಗ್ಬಿಡುತ್ತೆ. ಅದಕ್ಕೆ ಊಟಕ್ಕಿಂತ ಮೊದಲು ನಾವು ಅಜ್ಞಾನ ನಾಶ ಹೇಳ್ತೀವಿ. ನಿಮಗೆ ಬೇಕಂದ್ರೆ ಕ್ಯಾಪ್ಷನ್ ಅಲ್ಲೂ ಹಾಕ್ತೀವಿ. ನಂತರ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಗೋವಿಂದ ಗೋವಿಂದ ಗೋವಿಂದ. ಪ್ರಾಣಾಯ ನಮಃ, ಅಪಾನಾಯ ನಮಃ, ವ್ಯಾನಾಯ ನಮಃ, ಉದಾನಾಯ ನಮಃ, ಸಮಾನಾಯ ನಮಃ, ಗೋವಿಂದ ಗೋವಿಂದ ಗೋವಿಂದ. ಆಮೇಲೆ ಅನ್ನದಲ್ಲಿರೋ ದೋಷ ಪರಿಹಾರ ಆಗ್ಬೇಕು ಅಂತ ಮುದ್ರೆಗಳನ್ನ ಮಾಡ್ಬೇಕು. ಮೊದಲು ದ್ರಾಕ್ಷಿ ಮುದ್ರೆ, ಧೇನು ಮುದ್ರೆ, ಗದಾ ಮುದ್ರೆ, ಶಂಖ ಮುದ್ರೆ, ಸುದರ್ಶನ ಮುದ್ರೆ. ನೀರನ್ನ ಯಾವತ್ತೂ ಬಲಗಡೆ ಇಟ್ಕೋಬೇಕು. ಎಡಗಡೆ ಇಟ್ಕೊಂಡು ಕುಡಿದ್ರೆ ಮೂತ್ರ ಕುಡಿದಷ್ಟು ಪಾಪ ಬರುತ್ತೆ. ಆಮೇಲೆ ಮುಖ್ಯ ಪ್ರಾಣಾಯ ನಮಃ ಅಂತ ಅನ್ಕೊಂಡು ನೀರನ್ನ ತಗೋಬೇಕು. ಅನ್ನವನ್ನ ಮುಟ್ಕೊಂಡು ಅನ್ನದಲ್ಲಿರೋ ದೋಷ ಪರಿಹಾರ ಆಗ್ಬೇಕು ಅಂತ ಮತ್ತೆ 5 ಸತಿ ಕೃಷ್ಣ ಮಂತ್ರ ಜಪ ಮಾಡ್ಬೇಕು. ಊಟದಲ್ಲಿ ಕೂದಲು ಬಂತಂದ್ರೆ ನಾವು ಊಟದಿಂದನೇ ಹೇಳ್ಬೇಕು. ಆದ್ರೆ ಆಗೋದಿಲ್ಲ ಅಂತ ಹೇಳಿ ಆ ಕೂದಲು ಬಂದಿರೋ ಭಾಗವನ್ನ ತೆಗೆದಿಟ್ಟು ಅದಕ್ಕೆ ತುಪ್ಪ ಹಾಕಿ 5 ಸತಿ ನಾರಾಯಣ ಮಂತ್ರ ಜಪ ಮಾಡ್ಬೇಕು. ಊಟ ಮುಗಿದ ತಕ್ಷಣ ಹಾಗೆ ನೀರ್ನ ತಗೊಂಡು ಉಪ್ಪಿಗೆ ನೀರ್ ಹಾಕಿ ನಂತರ ದೊಡ್ಡವ್ರು ಯಾರು ಇರ್ತಾರೋ ಕೇಳಿ ಎದ್ದೇಳ್ಬೇಕು.